ಸದನದಲ್ಲಿ ಕಿಚ್ಚೆಬ್ಬಿಸಿದ ದ್ವೇಷ ಭಾಷಣ ತಡೆ ವಿಧೇಯಕವ ಕೈ ಕೇಸರಿ ಸದಸ್ಯರ ಗದ್ದಲ ಕೋಲಾಹಲ. ಪರಮೇಶ್ವರ್ ಅವರನ್ನ ಹೃದಯವಂತ ಅಂತ ಭಾವಿಸಿದ್ದೆವು, ಇದು ಹೃದಯ ಹಿಂಡುವಂತಹ ಬಿಲ್ ಅಂತ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಮಾಡುವಂತಹ ಮಸೂದೆ. ತುರ್ತು ಪರಿಸ್ಥಿತಿ ತಂದವರಿಂದ ಇನ್ನೇನ್ ನಿರೀಕ್ಷಿಸೋದಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು ಅಶೋಕ್. ಗ್ರಂಥಗಳ ದ್ವೇಷ ಮಾತು ಉಲ್ಲೇಖಿಸಿದ್ರು ಅನ್ವಯವಾಗುತ್ತಾ? ಸಚಿವ ಪರಮೇಶ್ವರ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಹೌದು, ಅನ್ವಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಗೃಹ ಸಚಿವರು ಉತ್ತರ ಕೊಟ್ಟರು. ಇದು ಬಹಳ ಅಪಾಯದ ಸೂಚನೆ ಅಂತ ಮತ್ತೆ ಹೇಳಿದ್ರು ಸುನೀಲ್ ಕುಮಾರ್. ತಂದಿರುವಂತ ಬಿಲ್ ಏನಿದೆ ಅದರಲ್ಲಿ ಮಾನಸಿಕ ನೋವು, ದ್ವೇಷ ಭಾವನೆ, ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಬೇಲೇ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್. ನೋ ಬೇಲ್, ಗೋ ಟು ಜೈಲ್ ಬಿಲ್. ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ? ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್, ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು. ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾರೆ. ಇಷ್ಟು ದಿನದಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಹೋರಾಟ ಎಲ್ಲ. ಕಾಂಗ್ರೆಸ್ ಅವ್ರು ಭಾಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲ್ಲ, ನಮ್ಮ ಸ್ವಾತಂತ್ರ್ಯ ಎಲ್ಲ ಹೊರಟೋಗ್ಬಿಟ್ಟಿದೆ ಅಂತ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಮತ್ತೆ ಎಮರ್ಜೆನ್ಸಿ, ಪತ್ರಿಕಾ ಎಮರ್ಜೆನ್ಸಿ. ಒಂದ್ಸರಿ ಪತ್ರಿಕೆಯವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದ್ಸರಿ ಜೈಲಿಗೆ ಹೋಗಿದ್ದಾರೆ. ಮತ್ತೊಂದು ಸರಿ ಇದನ್ನು ಕಳ್ಸೋದಕ್ಕೆ ನಾವು ಇರ್ತಿರೋದ್ರ ಜೊತೆ, ಯಾಕಂದ್ರೆ ಫಸ್ಟ್ ನಾವು ಓದ್ತೀರಿ, ಹಿಂದೆ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ. ಅದರಿಂದ ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟ್ ಆಗಿ ಏನು ಅಶ್ವತ್ಥನಾರಾಯಣ, ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ವೋಟ್ ಬ್ಯಾಂಕ್, ಯಾರನ್ನೋ ಸಂತೃಪ್ತಿ ಮಾಡೋಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು, ಅದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ. ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದ ನಿಮ್ಗೆ? ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ. ಅವಾಗ ನೀವು ಕೇಳಿಸ್ಕೊಂಡ್ರೆ ಏನೋ ಗೊತ್ತಾಗ್ಲಿಲ್ಲ. ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನು ಪ್ರಿಂಟ್ ಆಗಿದೆ, ತಾವು ಹೇಳಿದ್ರೆ ಪ್ರಿಂಟ್ ಆಗೋಗ್ಬಿಟ್ಟಿದೆಯಲ್ಲ, ಈಗೇನು ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಯಾಕೆಂದರೆ ಅದನ್ನು ಹಾಗೆ ಬಿಟ್ಟರೆ ಅದು ಹಳೆ ಪಬ್ಲಿಕೇಶನ್ನು ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಪ್ರತಿಪಕ್ಷ ಮಾತು. ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾರು ಇರ್ಲಿ, ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಆಗೋಯ್ತು, ಮುಗಿಸೇ ಬಿಡ್ತೀನಿ. ಯಾರು ಮುಗಿಸ್ತೀರಾ? ಅಲ್ಲ, ವಿರೋಧ ಪಕ್ಷ ಮುಗಿಸಕ್ ತಂದಿರೋದು ಇದು. ವಿರೋಧ ಪಕ್ಷ ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಅದಕ್ಕೆ ಈ ಶಬ್ದನು ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ. ಮುಗಿಸೇ ಬಿಡ್ತೀರಿ ನಮ್ಮನ್ನಂತ. ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.